ಎಲ್ಲರಿಗೂ ನಮಸ್ಕಾರ. ಬ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2 ಸಿಂಪಲ್ ಆದ ಚಾಟ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ರೆಸಿಪಿ ಯಾವುದು ಅಂದರೆ ಮಸಾಲಾ ಪಾಪಡ್. ಇದನ್ನು ನೀವು ಯಾವುದಾದ್ರು ರೆಸ್ಟೋರೆಂಟ್ನಲ್ಲಿ ಟೇಸ್ಟ್ ಮಾಡಿರ್ಬೋದು. ಇದನ್ನು ಯಾವ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಈ ರೆಸಿಪಿಗೆ ಲಿಜ್ಜತ್ ಪಾಪಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಕಡೆ ಮಾರ್ಕೆಟಲ್ಲಿ ಸಿಕ್ಬಿಡುತ್ತೆ ನಿಮಗೆ ಆರಾಮಾಗಿ. ಇದ್ರ ಒಳಗಡೆ ನೀವು ನೋಡಿದ್ರೆ ಮೆಣಸನ್ನು ಆ್ಯಡ್ ಮಾಡಿರ್ತಾರೆ ಹಪ್ಪಳದಲ್ಲಿ. ಸೊ ಇದನ್ನು ನಾನು ಈ ರೀತಿ ಹಾಫ್ ಆಗಿ ಕಟ್ ಮಾಡಿಕೊಂಡು ಇದನ್ನು 4 ಪೀಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಫೈನಲ್ ಆಗಿ ತಿನ್ನಬೇಕಾದ್ರೆ ಈಸಿ ಆಗುತ್ತೆ. ಒಂದೇ ಪೀಸಲ್ಲಿ ಮಾಡಿದಾಗ ನಿಮಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಈ ಥರ ನಾನು ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಇದರ ಮೇಲೆ ನಾನು ಫಸ್ಟ್ ಲೇಯರ್ ಹಾಕಿ ಆನಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಆನಿಯನ್ ಕೆಳಗಡೆ ಹಾಕೋದ್ರಿಂದ ಅದ್ರ ಮೇಲೆ ಟೊಮೆಟೊ ಹಾಕೋದ್ರೂ ಪಾಪಡ್ ಅಷ್ಟು ಬೇಗ ಒದ್ದೆ ಆಗಲ್ಲ. ಅಕಸ್ಮಾತ್ ಏನಾದರೂ ನೀವು ಟೊಮೆಟೊನ ಫಸ್ಟ್ ಹಾಕಿದ್ರಿ ಅಂದರೆ ಪಾಪಡ್ ನೆಂದೋಗುತ್ತೆ ಆ್ಯಂಡ್ ತಿನ್ನೋದಕ್ಕೆ ಅಷ್ಟೊಂದು ಮಜಾ ಇರಲ್ಲ. ಅದಕ್ಕೋಸ್ಕರ ಈಗ ನಾನು ಈರುಳ್ಳಿನೆಲ್ಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲೇಯರ್ ಆಗಿ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೇಯರ್ ಆಗಿ ನಾನೀಗ ಟೊಮ್ಯಾಟೊನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಫೈನ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ. ಅದರ ಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಈ ಬೌಲ್ನಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಟೊಮೆಟೊ ಆನಿಯನ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದ್ಯಾಟ್ ಸಪ್ಪೆ ಅಂತ ಅನಿಸಲ್ಲ ನಿಮಗೆ. ಪಾಪಡಲ್ಲೂ ಉಪ್ಪು ಇರುತ್ತೆ, ಬಟ್ ಸ್ಟಿಲ್ ಇದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಷ್ಟೇ, ಪಾಪಡ್ ಮಸಾಲ ರೆಡಿ. ಸೆಕೆಂಡ್ ರೆಸಿಪಿ ಯಾವುದಪ್ಪ ಅಂದರೆ ಬೇಲ್ಪುರಿ. ಇದು ನಾರ್ಮಲ್ ಬೇಲ್ಪುರಿ ಅಲ್ಲ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಈರುಳ್ಳಿ, ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು. ತುರಿದಿರೋ ಕ್ಯಾರೆಟ್, ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ನಾನು ಆಗಲೇ ತೋರಿಸ್ತಾ ಇಲ್ವಾ ಉಪ್ಪು ಖಾರ ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಬೇಲ್ಪುರಿ ಮಾಡಿದಾಗ ನಿಮಗೆ ಖಾರ ಚಟ್ನಿ ಮಾಡಬೇಕಾಗತ್ತೆ, ಸ್ವೀಟ್ ಚಟ್ನಿ ಮಾಡಬೇಕಾಗತ್ತೆ. ಬಟ್ ಇವತ್ತು ನಾನು ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹಲ್ದಿರಾಮ್ಸ್ದು ಬೇಲ್ಪುರಿ ಅಂತ ಸಿಗುತ್ತೆ ನಿಮಗೆ. ಇದರಲ್ಲೇ ಎಲ್ಲನೂ ಇರುತ್ತೆ, ಏನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಲೇ ಇಲ್ಲ. ಈವನ್ ಖಾರ, ಸ್ವೀಟ್ ಚಟ್ನಿ ಎಲ್ಲ ಒಳಗಡೆನೇ ಇರುತ್ತೆ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಲ್ದಿರಾಮ್ಸ್ದೇ ಇನ್ಸ್ಟೆಂಟ್ ಬೇಲ್ ಅಂತ ಸಿಗುತ್ತೆ. ಅದರಲ್ಲಿ ನಿಮಗೆ ಖಾರ ಆಗಲಿ ಸ್ವೀಟ್ ಚಟ್ನಿ ಆಗಲಿ ಯಾವುದೇ ಕೊಟ್ಟಿರಲ್ಲ. ಇದರಲ್ಲಂದರೆ ಅದೆಲ್ಲ ಕೊಟ್ಟಿರ್ತಾರೆ. ಇದು 150 ಗ್ರಾಮ್ಸು 50 ರೂಪೀಸ್ ಅಷ್ಟೇ. 50 ರೂಪೀಸ್ ಪ್ಯಾಕೆಟಲ್ಲಿ ಮಿನಿಮಮ್ 3 ಮೆಂಬರ್ಸ್ ಆದರೂ ತಿನ್ಬೋದು ಇದನ್ನು ಆರಾಮಾಗಿ. ಸುಮ್ಮನೆ ಹೊರಗಡೆ ತೊಗೊಂಡು ತಿನ್ನೋ ಬದಲು ಈ ಥರ 50 ರೂಪೀಸ್ಗೆ ಪ್ಯಾಕೆಟ್ ತೊಗೊಂಬಂದು ಮನೆಯಲ್ಲೇ ಆರಾಮಾಗಿ ನೀವು ಮಾಡ್ಕೊಂಡು ತಿನ್ಬೋದು ಅಲ್ವಾ. ಇದನ್ನು ನಾನು ಓಪನ್ ಮಾಡಿದ್ದೀನಿ. ನೀವು ನೋಡ್ಬೋದು ಪ್ಯಾಕೆಟ್ಸ್ ಕಾಣಿಸ್ತಾ ಇದೆ ಅಲ್ವಾ. ಇದು ಸೇವ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಸೇವ್.
ಆಲ್ರೆಡಿ ಬೇಲ್ಪುರಿನಲ್ಲಿ ಮಿಕ್ಸ್ ಆಗಿದೆ ಸೇವು, ಎಕ್ಸ್ಟ್ರಾ ಗಾರ್ನಿಶಿಂಗ್ಗೆ ಅಂತ ಇನ್ನೊಂದು ಪ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ರೆಡ್ ಚಿಲ್ಲಿ ಚಟ್ನಿ ಆ್ಯಂಡ್ ಸ್ವೀಟ್ ಚಟ್ನಿ ಆ್ಯಂಡ್ ಮಧ್ಯದಲ್ಲಿ ಗ್ರೀನ್ ಚಟ್ನಿ ಕೂಡ ಇದೆ. ಸೊ ಈ ಥರ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಒಳಗಡೆ ನೀವು ನೋಡ್ಬೋದು ಕಲರ್ಡ್ ಪೂರಿ ಇದೆ. ಈಗ ನಾನು ಇದಕ್ಕೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು 3 ಜನಕ್ಕೆ ಮಾಡ್ತಾ ಇದ್ದೀನಿ, ಹಾಗಾಗಿ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರೊಳಗಡೆ ಈ ಥರ ಬಿಸ್ಕೆಟ್ಸ್ ಕೂಡ ಕೊಟ್ಟಿದ್ದಾರೆ, ನೀವೇ ನೋಡ್ಬೋದು. ಎಲ್ಲ ಕಡಲೆ ಬೀಜ ಎಲ್ಲ ಇದೆ. ಆ್ಯಂಡ್ ಈ ಥರ ಬಿಸ್ಕೆಟ್ಸ್ ಇನ್ನೂ ಜಾಸ್ತಿನೇ ಇದೆ. ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಫುಲ್ ಪ್ಯಾಕೆಟನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಈ ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಇದರ ಕನ್ಸಿಸ್ಟೆನ್ಸಿ ಬಂದು ನಾವು ಔಟ್ಸೈಡ್ ತಿಂತೀವಲ್ವ, ಅವ್ರು ಹಾಕೋ ಥರನೇ ಇದೆ, ಏನೂ ಚೇಂಜಸ್ ಇಲ್ಲ. ಆ್ಯಂಡ್ ಟೇಸ್ಟ್ ಕೂಡ ಅದೇ ಥರನೇ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಕನ್ಸಿಸ್ಟೆನ್ಸಿ ಸೇಮ್ ಅದೇ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ಟೇಸ್ಟ್ ಕೂಡ ಹಾಗೆ ಇದೆ. ಹೇಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗಿದು ಮಿಕ್ಸ್ ಆಗಿದೆ. ಒಂದು ಸರ್ವಿಂಗ್ ಬೌಲ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಫೈನಲ್ ಆಗಿ ಸೇವನ್ನು ಹಾಕ್ತಾ ಇದ್ದೀನಿ. ಗಾರ್ನಿಶಿಂಗ್ಗೆ ಅಂತ ನಾನು ಆ ಬಿಸ್ಕೆಟ್ಸ್ನ ಕೂಡ ಸೈಡಲ್ಲಿ ಇಡ್ತಾ ಇದ್ದೀನಿ. ಅಷ್ಟೇ, ಬೇಲ್ಪುರಿ ರೆಡಿ. ನೋಡಿದ್ರಲ್ಲ ಎಷ್ಟು ಇನ್ಸ್ಟೆಂಟಾಗಿ ನೀವು ಈ ಬೇಲ್ಪುರಿನ ಮಾಡ್ಬೋದು ಅಂತ. ಇದೇ ಇವತ್ತಿನ ವಿಡಿಯೋ. ಈ 2 ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.